ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋಸ್‌ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್‌ನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಒಂದು ವೇಳೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗಂತೂ ಬೆಳಿಗ್ಗೆ ಹೊತ್ತು ತುಂಬಾನೇ ಥಂಡಿ ಆಗ್ತಾ ಇದೆ. ಲಾಸ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಡಿಸೆಂಬರ್ಗಿಂತ ಈಗ ಜನವರಿ ಸ್ಟಾರ್ಟ್ ಆಗ್ತಾ ಇದ್ದಂಗೆನು ಇನ್ನೂ ಥಂಡಿ ಜಾಸ್ತಿನೇ ಇದೆ. ಮೊನ್ನೆ ಎಲ್ಲ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಇನ್ನೂ ಒಂದು 10 ಡೇಸ್ ಈ ತರ ತುಂಬಾನೇ ಥಂಡಿ ಇರುತ್ತೆ ಅಂತ ಹೇಳಿ. ಬೆಳಿಗ್ಗೆ ಹೊತ್ತು ಎದ್ದು ಈ ಥಂಡೀಲಿ ತಣ್ಣೀರ್ನ ಮುಟ್ಬಿಟ್ಟು ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಆಕ್ಚುಲಿ ನಾವ್ ಈ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಈ ಸಿಂಕ್ ಹತ್ರ ನಮ್ಮ ಮನೆಯವ್ರು ನನ್ಗೆ ಹೇಳಿದ್ರು, ಅಂದ್ರೆ ಪ್ಲಂಬರ್ ಐಡಿಯಾ ಕೊಟ್ಟಿದ್ರು. ಅವರು ಬಿಸಿನೀರ್ದು ಒಂದು ಸೋಲಾರ್ ಕನೆಕ್ಟ್ ಮಾಡಿಸ್ಕೊಂಡ್ಬಿಡಿ, ಬಿಸಿ ನೀರು ಬರತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಅಂದ್ರು ನನ್ಗೆ, ಹಾಕಿಸ್ಕೊಂಡ್ಬಿಡಮ್ಮ ಅದು ಒಂದು ಟ್ಯಾಪ್ ಅಂತ ಅಂದ್ಬಿಟ್ಟು. ನಾನೇನೆ ಏನು ಬಿಸಿನೀರಲ್ಲೆಲ್ಲ ಏನು ಅವಶ್ಯಕತೆ ಏನಿಲ್ಲಪ್ಪ, ನನ್ಗೆ ಒಂದೇ ಸಾಕು ಟ್ಯಾಪ್ ಅಂತ ಹೇಳಿ ನಾನಂದೆ. ಅಂದ್ರೆ ನನ್ಗೇನಿತ್ತು ಅಂತಂದ್ರೆ ಅಲ್ಲಿ ಸಿಂಕ್ ನಮ್ದು ತುಂಬಾ ಚಿಕ್ಕದಾಗಿ ಇದೆ, ಇನ್ನೂ ಒಂದು ಟ್ಯಾಪ್ ಹಾಕ್ಸಿದೀವಿ ಅಂತಂದ್ರೆ ನೀರೆಲ್ಲ ತುಂಬಾ ಹೊರಗಡೆ ಸಿಡಿಯುತ್ತೆ, ಗಲೀಜಾಗತ್ತೆ ಅಂತ ಹೇಳಿ ನನ್ಗೆ ಆತರ ಮೈಂಡ್ ಇತ್ತು. ನನ್ಗೆ ಸ್ವಲ್ಪ ಈ ಗಲೀಜಾಗೋದು ಇಷ್ಟ ಆಗಲ್ಲ, ಆದ್ರೂ ಎಸ್ಪೆಷಲಿ ನೀರೆಲ್ಲ ಬೀಳೋದು ಅಂದ್ರೆ ನನ್ಗೆ ಅದು ಒಂಥರ ಅನ್ನಿಸ್ತಾ ಇರತ್ತೆ. ಹಂಗಾಗಿ ನಾನ್ ಬೇಡ ಅಂತ ಹೇಳ್ದೆ. ಬಟ್ ಇವಾಗ ಅಂತೂ ಈ ಥಂಡಿಗೆ ಅನ್ನಿಸ್ತಾ ಇರುತ್ತೆ ನನ್ಗೆ, ಹೌದು ಅವ್ರು ಹೇಳ್ದಂಗೆ ನಾನು ಒಂದು ಬಿಸಿ ನೀರ್ದು ಟ್ಯಾಪ್ ಹಾಕಿಸ್ಕೊಂಡ್ಬಿಟ್ಟಿದ್ರೆ ತುಂಬಾ ಹೆಲ್ಪ್ ಆಗ್ತಿತ್ತು ಅಂತ ಹೇಳಿ ಅನ್ಸುತ್ತೆ. ಬಟ್ ಕೆಲವೊಂದು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಮೂಮೆಂಟ್ ನಮಗ್ ಗೊತ್ತಾಗೋದೇ ಇಲ್ಲ, ಆಮೇಲೆ ಯೋಚನೆ ಮಾಡಿದಾಗ ನಾವ್ ಮಾಡಿದ ತಪ್ಪು ಅಂತ ಹೇಳಿ ಅನ್ನಿಸ್ಬಿಡತ್ತೆ ನನ್ಗೆ. ಏನೂ ಮಾಡಕ್ ಆಗಲ್ಲ ಇವಾಗಂತೂ ಆಪ್ಷನ್ ಇಲ್ಲ ನನ್ಗೆ. ಸೊ ಇರೋದ್ರಲ್ಲಿ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನನ್ಗೆ ಕೆಲವರು ಕೇಳ್ತಾ ಇದ್ರಿ, ಮೇ ಬಿ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅನ್ಸುತ್ತೆ, ನೀವು ಕಿಚನ್ ಅಲ್ಲಿ ಪಾತ್ರೆ ತೊಳಿಯಲ್ವಾ ಅಂತ ಹೇಳಿ. ನಾನು ಆಲ್ರೆಡಿ ಒಂದ್ ಸುಮಾರು ಬ್ಲಾಗ್ಸ್ ಅಲ್ಲಿ ತೋರ್ಸಿದೀನಿ, ನಮ್ದು ಯುಟಿಲಿಟಿ ಸಪರೇಟ್ ಆಗಿದೆ ಪಾತ್ರೆ ತೊಳಿಯೋದಕ್ಕೆ ಅಂದ್ಬಿಟ್ಟು. ನಾನು ಈ ಸಿಂಕ್ ಅಲ್ಲಿ ಬರೀ ಅಕ್ಕಿ ತೊಳಿಯೋದು, ಇಲ್ಲ ತರಕಾರಿಗಳು ತೊಳ್ಕೊಬಹುದು, ಮತ್ತೆ ಈ ದೇವ್ರ ಪಾತ್ರೆ ಸಾಮಗ್ರಿಗಳು ಏನಿರತ್ತಲ್ವಾ ಅದನ್ನ ಮಾತ್ರ ತೊಳ್ಕೊಂತೀನಿ ಅಷ್ಟೇನೆ. ನಾರ್ಮಲ್ ನಾನು ಡೈಲಿ ಅಂದ್ರೆ ಡೈಲಿ ಯೂಸ್ ಮಾಡುವಂತ ಪಾತ್ರೆ ಸಾಮಗ್ರಿಗಳನ್ನ ನಾನು ಇಲ್ಲೆಲ್ಲ ಏನೋ ತೊಳೆಯೋದಕ್ಕೆ ಹೋಗೋದಿಲ್ಲ. ಇನ್ನ ಇವತ್ತಿನ ಬೆಳಿಗ್ಗೆ ಟಿಫನ್ಗೆ ಆಕ್ಚುಲಿ ನಾವೇನೋ ಪ್ಲಾನ್ ಮಾಡಿರ್ತೀವಿ, ಅದೇನೋ ಆಗುತ್ತೆ, ಆ ಥರನೇ ಆಯಿತು. ನಾನು ಇವತ್ತು ಟೊಮೊಟೊ ಬಾತ್ ಮಾಡೋಣ ಅನ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಹೋಗ್ಬೇಕು, ನನಗೆ ಲೈಟ್ ಆಗಿರೋಂಥ ಟಿಫನ್ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಈ ತಿಂಗಳು ಸಹ ನಾನು ಇಂಡಸ್ ವ್ಯಾಲಿಯಿಂದ 2 ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದು ಒಂದು 3 ಲೀಟರ್ದು ಪಾನ್, ಅಂದ್ರೆ ಕುಕ್ಕರ್ ಪಾನ್ ಅಂತ ಹೇಳ್ತೀವಲ್ವಾ, ಅದನ್ನ ತರಿಸ್ಕೊಂಡಿದ್ದೀನಿ. ನಮ್ಮನೇಲಿ ಈ ತರದ್ದು ಇರ್ಲಿಲ್ಲ, ಅಂದ್ರೆ ಒಂದು ಚಿಕ್ಕದಿದೆ 2 ಲೀಟರ್ದಿದೆ, ಬಟ್ 3 ಲೀಟರ್ದು ಇರ್ಲಿಲ್ಲ. ಹಂಗಾಗಿ ಈಗ ಅದನ್ನ ತರಿಸ್ಕೊಂಡಿರೋಂಥದ್ದು. ಇನ್ನ ನಿಮ್ಗೆಲ್ಲಾರ್ಗೂ ಗೊತ್ತಿರೋ ಹಂಗೆ ನಾನು ಎವ್ರಿ ಮಂತ್ ಇಂಡಸ್ ವ್ಯಾಲಿಯಿಂದ ಪ್ರಾಡಕ್ಟ್ಸ್ ನ ತರಿಸ್ತೀನಿ. ಯಾಕೆ ಅಂತಂದ್ರೆ ನನ್ಗೆ ಇವ್ರ ಪ್ರಾಡಕ್ಟ್ಸ್ ಪರ್ಸನಲಿ ತುಂಬಾನೇ ಇಷ್ಟ ಆಗಿದೆ. ಸೊ ನೀವು ನನ್ನ ಕುಕಿಂಗ್ ಅಂದ್ರೆ ನಾನು ಅಡ್ಗೆ ಮಾಡೋದನ್ನೆಲ್ಲ ನೋಡ್ತಿದ್ರೆ ಸುಮಾರು ಜನ ಈಗ್ಲೂ ನನ್ನನ್ನ ಕೇಳ್ತಾನೆ ಇರ್ತೀರಾ, ಯಾವ್ದದು ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಆಲ್ ಒಂದು 60% ಅಷ್ಟು ಪ್ರಾಡಕ್ಟ್ಸ್ ನಾನು ಇಂಡಸ್ ವ್ಯಾಲಿದೇನೆ ಯೂಸ್ ಮಾಡೋದು. ಬಿಕಾಸ್ ಇವ್ರದ್ದು ಸ್ಟೈನ್ಲೆಸ್ ಸ್ಟೀಲ್ ತುಂಬಾನೇ ಅಂದ್ರೆ ಗಟ್ಟಿಯಾಗಿ ಇರತ್ತೆ, ಕ್ಲೀನಿಂಗ್ ಪರ್ಪಸ್ಗೂ ತುಂಬಾನೇ ಈಸಿ ಆಗಿರತ್ತೆ. ಹಂಗಾಗಿನೇ ನಾನು ಇಷ್ಟಪಟ್ಟು ಇವ್ರದನ್ನ ಆರ್ಡರ್ ಮಾಡ್ತಾನೆ ಇರ್ತೀನಿ ಎವ್ರಿ ಮಂತ್. ಹಾಗೇನೆ ಕುಕ್ಕರ್ ಜೊತೆಗೆ ನಾನು ಒಂದು
ಬೌಲ್ ಅನ್ನು ಸಹ ತರಿಸಿದೆ. ಇದು ಒಂಥರ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ನಾನು ಅಡುಗೆಗೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮಿಕ್ಸಿಂಗ್ ಬೌಲ್ ಆಗು ಯೂಸ್ ಮಾಡ್ಕೋಬಹುದು. ದೆನ್ ನಾವು ಏನಾದ್ರೂ ಸರ್ವ್ ಮಾಡ್ತೀವಿ ಅಂತ ಅಂದಾಗ ಅದಕ್ಕೂ ಸಹ ಯೂಸ್ ಮಾಡ್ಕೊಬಹುದು. ಹಾಗೆ ಇದು ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಅಂತಾನೂ ಸಹ ಕನ್ಸಿಡರ್ ಆಗಿದೆ. ನಾನು ಲಾಸ್ಟ್ ವ್ಲಾಗ್ ಅಲ್ಲೂ ಸಹ ಇದ್ರ ಬಗ್ಗೆ ಹೇಳಿದ್ದೆ ನಿಮ್ಗೆ. ಸೊ ಆಲ್ಮೋಸ್ಟ್ ಆಲ್ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ಗೆ 80% ಅವರು ವಿತ್ ಲಿಡ್ ಕೊಟ್ಟೆ ಕೊಡ್ತಾರೆ. ಒಂದ್ ವೇಳೆ ಲಿಡ್ಸ್ ಇಲ್ಲ ಅಂತಂದ್ರು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ನಾವೇನ್ ತರ್ಸಿರ್ತೀವಲ್ವಾ ಅದರದ್ದು ಲಿಡ್ ಇದಕ್ಕೆ ಆಗತ್ತೆ. ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿ. ಹಾಗೆ ನನ್ಗೆ ಕೇಳ್ತಾ ಇದ್ರಿ ಸುಮಾರು ಜನ, ನಿಮ್ಮನೆ ಪಾತ್ರೆಗಳೆಲ್ಲ ಒಂಥರ ಫುಲ್ ಶೈನಿಂಗ್ ಆಗಿರತ್ತೆ, ಏನ್ ಹಾಕಿ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ನಾರ್ಮಲ್ ಡಿಶ್ ವಾಶ್ ಜೆಲ್ ಹಾಕೇನೆ ಯೂಸ್ ಮಾಡೋದು. ಅದೇ ಹೇಳದ್ನಲ್ವಾ, ನಾವು ಯೂಸ್ ಮಾಡೋ ಅಂತ ಐಟಮ್ಸ್ ಸ್ವಲ್ಪ ಚೆನ್ನಾಗಿದೆ ಅಂತ ಅಂದಾಗ ಕ್ವಾಲಿಟಿ ಲುಕ್ ವೈಸ್ ಸಹ ತುಂಬಾನೇ ಚೆನ್ನಾಗಿರತ್ತೆ, ಹಾಗೆ ಬಾಳ್ಕೆನೂ ಚೆನ್ನಾಗ್ ಬರತ್ತೆ ಅಂತಾನೆ ಹೇಳ್ಬೋದು. ಇನ್ನ ನಾನು ಬರೀ ಇದು ಅಲ್ದಿರಾನೆ ನಮ್ಮ ಮನೇಲಿ ಯೂಸ್ ಮಾಡುವಂತ ಸುಮಾರು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಸಹ ಲಿಂಕ್ ಎಲ್ಲ ಹಾಕಿರ್ತೀನಿ. ಅಂದ್ರೆ ವೆಬ್ಸೈಟ್ ನಾನು ಇದು ಹಾಕಿರ್ತೀನಿ. ನನ್ನ ಕೂಪನ್ ಕೋಡ್ ಆದ ಪುಷ್ಪಾ ಮಹೇಶ್ ಅಂತ ಹೇಳಿ ನೀವು ಹಾಕಿದ್ದೀರಾ ಅಂದ್ರೆ ನಿಮ್ಗೆ ಒಂದು ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಹ ಸಿಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸತಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಚೆಕ್ ಮಾಡಬಹುದು. ಹಾಗೆ ಇನ್ನ ನಾನು ಮಧ್ಯಾಹ್ನ ಅಡ್ಗೆಗೆ ಅಂತ ಹೇಳಿ ಟೊಮೊಟೊ ರಸ ಮಾಡೋಣ ಅನ್ಬಿಟ್ಟು ಟೊಮೊಟೊನೆಲ್ಲ ಬೇಯಿಸಿಟ್ಕೊಂಡೆ. ಅಂದ್ರೆ ರಾತ್ರಿ ಮೊಸಪ್ ಸಾರ್ ಮಾಡಿದ್ದೆ, ಅದೇ ಇತ್ತು ಸ್ವಲ್ಪ. ಇನ್ನ ನಮ್ಮನೆಯವ್ರು ಇವತ್ತು ಬಾಕ್ಸ್ ಬೇಡ ಅಂದ್ರು, ಅಂದ್ರೆ ಲಂಚ್ ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರು ಲಂಚ್ ಬೇಡ ಅಂದಿದ್ದ ದಿನ ನಾನು ಈ ರೀತಿ ಏನಾದ್ರೂ ರಸ ಮಾಡಿ ಮ್ಯಾನೇಜ್ ಮಾಡ್ಕೊಂತೀನಿ. ಬಿಕಾಸ್ ಅವರು ರಸ ಎಲ್ಲ ತಿನ್ನೋದಿಲ್ಲ. ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ನಾನ್ ವೆಜ್ ಮಾಡಿದಾಗ ಗ್ಲಾಸ್ ಅಲ್ಲಿ ಹಾಕೊಟ್ರೆ ಕುಡಿಯೋದು ಆತರ ಇಷ್ಟ ಪಡ್ತಾರೆ ಹೊರತು ಅದೇ ಊಟ ಅಂತ ಅಂದ್ರೆ ಬೈತಾರೆ, ಏನ್ ಮಾಡ್ತೀಯ ಇದು, ನೀನು ತರಕಾರಿ ಹಾಕಿ ಚೆನ್ನಾಗಿ ಒಳ್ಳೆ ಸಾರ್ ಮಾಡು, ಸೊಪ್ಪು ಯೂಸ್ ಮಾಡ್ಕೋ, ಇಲ್ಲ ಕಾಳುಗಳು ಹಾಕಿ ಏನಾದ್ರು ಮಾಡು, ಇದೆಲ್ಲ ಏನು ಬಿಸಿನೀರ್ ಇದ್ದಂಗಿರತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಆದ್ರೆ ಅವರು ಟೇಸ್ಟ್ಗೆ ಹೇಳೋದಲ್ಲ, ಅದ್ರಲ್ಲಿ ಏನಿರತ್ತೆ ಅನ್ನೋ ತರ ಅವ್ರು ಮಾತಾಡ್ತಾರೆ. ಸೊ ಏನಕ್ಕೆ ಆರ್ಗ್ಯೂ ಮಾಡೋದು ಅನ್ಬಿಟ್ಟು ನಾನು ಮಾಡಕ್ಕೆ ಹೋಗೋದಿಲ್ಲ. ಅಪರೂಪಕ್ಕೆ ಮಾಡ್ಕೋತೀನಿ ಯಾವಾಗಾದ್ರೂ ಒಂದ್ಸತಿ ಅಷ್ಟೇನೆ. ಇನ್ನ ಪೊಂಗಲ್ಲು ಅಷ್ಟೇ, ನಾನು ಅವರು ಮಕ್ಕಳು ಬೇಡ ಅಂತ ಹೇಳಿದ್ರು. ಅಂದ್ರೆ ಅವರು ಬ್ರೆಡ್ ಆಮ್ಲೆಟ್ ಮಾಡ್ಕೋತೀವಿ ಅಂದ್ರು. ಸೊ ಹಂಗಾಗಿ ಸ್ವಲ್ಪನೇ ಮಾಡ್ಕೊಂಡೆ. ಇವತ್ತು ಪೊಂಗಲ್ಗೆ ಸ್ವಲ್ಪ ಅರ್ಶಿನ ಪುಡಿ ಜಾಸ್ತಿ ಹಾಕ್ಬಿಟ್ಟಿದೀನಿ. ನಮ್ಮ ಮನೆಯವ್ರು ಅದೇ ರೇಗಿಸ್ತಾ ಇದ್ರು, ಏನ್ ಇವತ್ತು ಇಷ್ಟೊಂದು ಯೆಲ್ಲೋ ಕಲರ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿ. ಅವಾಗ್ಲೇ ನಾನು ಆಕ್ಚುಲಿ ಏನಂದ್ರೆ ಬೇಳೆ ಮತ್ತೆ ಅಕ್ಕಿ ಹಾಕುವಾಗ ಹಿಂಗೆ ಏನೋ ಮಾತಾಡ್ಕೊಂಡು ಅರ್ಶಿನ ಪುಡಿ ಹಾಕಿರೋದ್ ಮರ್ತೋಗಿ ಮತ್ತೆ ಅಗೇನ್ ಹಾಕ್ಬಿಟ್ಟೆ. ಸೊ ಇರ್ಲಿ ಬಿಡು ಹೋಗ್ಲಿ, ಇವಾಗ ಹೆಂಗು ಥಂಡಿ ಇದೆ, ಎಲ್ಲಾರ್ಗು ಸ್ವಲ್ಪ ಕೆಮ್ಮು ಹಂಗಂಗು ಶೀತ ತರ ಇದೆ, ಅರ್ಶಿನ ಪುಡಿ ಏನ್ ಒಳ್ಳೇದೇ ಅಲ್ವಾ ಆರೋಗ್ಯಕ್ಕೆ ಅಂತ ಹೇಳಿ ಹಂಗೆ ಮ್ಯಾನೇಜ್ ಮಾಡ್ಕೊಂಡಿದೀನಿ. ಹಾಗೇನೆ ಇನ್ನ ಅದಾದ್ಮೇಲೆ ಅವರು ಸ್ವಲ್ಪ ಬೇಗನೆ ಹೋಗ್ಬೇಕು ಅಂತ ಹೇಳಿ 8 ಗಂಟೆಗೆಲ್ಲ ಇವತ್ತು ಟಿಫನ್ ಮಾಡ್ಕೊಂಡೆ ಹೊರಟ್ರು. ಮನೇಲಿ ಯೂಶಲಿ ಅವ್ರು ಟಿಫನ್ ಮಾಡಲ್ಲ, ಕ್ಯಾರಿ ಮಾಡ್ಬಿಡ್ತಾರೆ. ಬಟ್ ಆಫೀಸ್ಗೇನೋ ಹೋಗಲ್ವಂತೆ, ಬೇರೆ ಕಡೆ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು ನಾನು ಅಂತ ಹೇಳಿದ್ರು. ಹಂಗಾಗಿ ಮನೇಲೆ ತಿನ್ಬಿಟ್ಟು ಹೋದ್ರು. ಸೊ ಹಾಗೆ ಇನ್ನ ಹನಿಗೆ ಅವಳದು ಕಾಲೇಜದು ಕೆಲವೊಂದು ಮೇಲ್ಸ್ ಬಂದಿತ್ತು. ಲೈಕ್ ಇವಾಗ ಈಗೇನ್ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ಅದ್ರದ್ದು ಟೈಮ್ ಟೇಬಲ್ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಹಾಲಿಡೇ ಲಿಸ್ಟ್ ಇವೆಲ್ಲ ಏನೇನೋ ಕಳ್ಸಿದ್ರು. ಸೊ ಅದನ್ನೆಲ್ಲ ಅವಳು ಅವ್ರ ಪಪ್ಪನ ಹತ್ರ ಹೇಳ್ತಿದ್ಲು, ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನ್ ಮಾಡುವಂತ ಸಣ್ಣ ಪುಟ್ಟ ಕೆಲ್ಸಗಳೇನಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿದೀನಿ. ಉಳ್ದಿದ್ದೆಲ್ಲ ಹನಿ ಮಾಡ್ಕೊಂತೀನಿ ಅಂತ ಹೇಳಿದಾಳೆ. ಹನಿ ಮನೇಲಿ ಇರೋದಕ್ಕೆ ನನಗೆ ಎಷ್ಟೋ ಕೆಲ್ಸಗಳದ್ದು ಸ್ವಲ್ಪ ಟೆನ್ಷನ್ ಫ್ರೀ ಆಗಿದ್ದೀನಿ. ಹಾಗೆ ನಾನು ಫ್ರೆಶನ್ ಅಪ್ ಆಗಿ ಈಗ ರೆಡಿ ಆಗಿದ್ದೀನಿ, ಹೊರಗಡೆ ಹೋಗೋದಿದೆ. ಏನಕ್ಕೆ ಇವತ್ತು ಹೊರಗಡೆ ಹೋಗ್ತಿದ್ದೀನಿ ಅಂತಂದ್ರೆ, ನಾನು ಸುಮಾರು ಸತಿ ನನ್ನ ವ್ಲಾಗ್ಸ್ ಅಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಫ್ಯಾಮಿಲಿಲಿ ನಾವು ಒಂದು ಸುಮಾರು 6-7 ಜನ ಮಾತಾಡ್ಕೊಂಡು ಎವ್ರಿ ಮಂತ್ ಗೆಟ್ ಟುಗೆದರ್ ಅಂತ ಹೇಳಿ ಸೇರ್ತಿರ್ತೀವಿ. ಸೊ ಇವತ್ತು ಅಲ್ಲಿಗೆ ಹೋಗ್ಬೇಕು, ಹಂಗಾಗಿನೇ ರೆಡಿ ಆಗಿದ್ದೀನಿ. 1 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸುಮಾರು ಒಂದು 12 ಕಾಲೇನೋ ಆಗಿದೆ. ಈಗ ವಿಡಿಯೋನ ಮಾಡ್ಕೊಂಡು ಆಮೇಲೆ ನಾನೊಂದು ಆಟೋನ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಯಾಕಂದ್ರೆ 2 ವೀಲರ್ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ದೂರ ಇದೆ. ಸೊ ಬೇಡ, ಮತ್ತೆ ಹನಿಗೂ ಏನೋ ಗಾಡಿ ಬೇಕಿತ್ತಂತೆ, ಅವಳು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ಲು. ಹಂಗಾಗಿ ನಾನು ಆಟೋದಲ್ಲೇ ಹೋಗ್ಬಿಡ್ತೀನಿ.
ಇನ್ನ ಈ ಪ್ರತಿ ತಿಂಗಳು ನಾವೇನ್ ಈ ಗೆಟ್ ಟುಗೆದರ್ ಅಂತ ಹೇಳಿ ಮಾಡ್ತೀವಲ್ವಾ, ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 2 ವರ್ಷದಿಂದ ನಾವ್ ಈ ತರ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಕಂಪ್ಲೀಟ್ ಆಗಿ ನನ್ನ ಹಸ್ಬೆಂಡ್ ಫ್ಯಾಮಿಲಿನೇ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತಂದ್ರೆ, ನನ್ಗೆ ಈ ಫ್ಯಾಮಿಲೀಸು ಮತ್ತೆ ಎಲ್ಲಾರ್ ಜೊತೆ ಮಿಂಗಲ್ ಆಗೋದು, ಮಾತಾಡೋದು, ಅವ್ರೆಲ್ಲಾರು ಯಾರಾದ್ರೂ ನನ್ನನ್ನ ಏನಕ್ಕಾದ್ರೂ ಇನ್ವೈಟ್ ಮಾಡಿದ್ರೆ ಹೋಗ್ಬೇಕು ಅಂದ್ರೆ ಮಿಸ್ ಮಾಡ್ಬೇಕು, ಯಾಕಪ್ಪ ಹೋಗ್ಬೇಕು ಆತರ ನನ್ಗೆ ಅನ್ಸೋದೇ ಇಲ್ಲ. ಹೋಗೋಣ, ಎಲ್ಲಾರ್ನು ನೋಡ್ಬೋದು, ಮಾತಾಡ್ಬೋದು, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಬೋದು, ಈ ರೀತಿ ಯೋಚನೆ ಮಾಡ್ತಿರ್ತೀನಿ. ಸೊ ಸ್ಟಾರ್ಟಿಂಗ್ ನಾವ್ ಇದನ್ನ ಮಾಡ್ದಾಗ್ಲೂ ಅಷ್ಟೇನೆ, ಪುಷ್ಪ ಜಾಯಿನ್ ಆಗ್ತೀಯಾ ಅಂದಿದ ತಕ್ಷಣ ನಾನು 1 ಸೆಕೆಂಡ್ ಯೋಚನೆ ಮಾಡ್ಲಿಲ್ಲ. ಅಕ್ಕ ಖಂಡಿತ ಬರ್ತೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳ್ದೆ. ಸೊ ಆಲ್ಮೋಸ್ಟ್ 2 ಇಯರ್ಸ್ ಇಂದ ನಡ್ಸ್ಕೊಂಡ್ ಬರ್ತಿದೀವಿ. ಎಲ್ಲೂ ನಮ್ಗೆ ಒಂದ್ ಸ್ವಲ್ಪನೂ ಬೇಸರ ಆಗ್ಲಿ, ಒಬ್ಬರ ಮೇಲೆ ಒಬ್ಬರಿಗೆ ಏನೂ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ, ನಾವ್ ಎಲ್ಲೂ ಯಾರ ಮೇಲೂ ಗಾಸಿಪ್ಸ್ ಮಾಡ್ಕೊಳ್ಳೋದು, ಒಬ್ಬರ ಮೇಲೆ ಒಬ್ರು ಮಾತಾಡೋದು, ಈ ರೀತಿ ನಾವ್ ಏನೂ ಮಾಡೋದಿಲ್ಲ. ಏನ್ ಇವಾಗ ನಾನು ಒಂದ್ ಗಂಟೆಗೆ ಹೋಗ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಈವ್ನಿಂಗ್ 6-7 ವರ್ಗೂ ಇರ್ತೀವಿ. ಕೆಲವು ಸತಿ ಅಂತೂ 8 o'clock ವರ್ಗೂ ಇರ್ತೀವಿ. ಬಟ್ ಸಮ್ ಟೈಮ್ಸ್ ನಮ್ಗೆ ಏನಾದ್ರೂ ಕೆಲ್ಸಗಳಿದ್ರೆ ಬೇಗನೂ ಬಂದ್ಬಿಡ್ತೀವಿ. ಅಷ್ಟೊತ್ವರ್ಗೂ ಇದ್ರೂನು ನಮ್ದೇ ಡಿಸ್ಕಷನ್ಸೇ ಬೇರೆ ಇರತ್ತೆ. ಅಂದ್ರೆ ನಾವ್ ಎಲ್ಲಾ ತರಾನು ಮಾತಾಡ್ತೀವಿ. ಲೈಕ್ ನಮ್ಮ ಫ್ಯಾಮಿಲಿ ಬಗ್ಗೆ, ಮಕ್ಕಳ ಎಜುಕೇಶನ್ ಬಗ್ಗೆ, ಮತ್ತೆ ಹೊಸದಾಗಿ ಏನಾದ್ರೂ ರೆಸಿಪೀಸ್ ಟ್ರೈ ಮಾಡಿದ್ರೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತೀವಿ. ಮತ್ತೆ ಸೈನ್ಸ್ ಬಗ್ಗೆನೂ ಮಾತಾಡ್ತೀವಿ, ಅಸ್ಟ್ರಾಲಜಿ ಬಗ್ಗೆ ಮಾತಾಡ್ತೀವಿ. ಇನ್ನ ಲೇಡೀಸ್ ಅಂತಂದ್ರೆ ಆಸ್ ಯೂಶುವಲ್ ಸೀರೆ, ಒಡವೆ ಇದ್ರ ಬಗ್ಗೆನೂ ಡಿಸ್ಕಷನ್ ಇರತ್ತೆ. ಆ ತರ ಸ್ಯಾರಿ ಚೆನ್ನಾಗಿತ್ತು, ಇಲ್ಲಿ ತಗೊಂಡ್ವಿ, ಅಲ್ಲಿ ತಗೊಂಡ್ವಿ, ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಈ ರೀತಿ ನಾವು ಮಾತಾಡೋದ್ರಿಂದ ಏನೋ ಗೊತ್ತಿಲ್ಲ, ಮೇ ಬಿ ನಮ್ಗೆ ಎಲ್ಲೂ ಏನೋ ಕ್ಲಾಶಸ್ ಆಗೋದಾಗ್ಲಿ ಆಗಿಲ್ಲ. ಅಂದ್ರೆ ಈಗ ನಾವು ಗಾಸಿಪ್ ಮಾಡಿದೀವಿ ಅಂತಂದ್ರೆ, ಒಬ್ರ ಮೇಲೆ ಒಬ್ರು ಏನಾದ್ರು ಮಾತಾಡ್ಕೊಂಡಿದೀವಿ ಅಂದ್ರೆ ಒಂದಲ್ಲ ಒಂದ್ಸತಿ ಅವ್ರ ವಿಚಾರ ನಮ್ಗೆ, ನಮ್ ವಿಚಾರ ಅವ್ರಿಗೆ ಗೊತ್ತಾಗ್ತಿತ್ತೋ ಏನೋ. ನಾವು ಫಸ್ಟೇ ನಾವು ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ, ಈ ತರಾನೇ ಇರ್ಬೇಕು ಅಂತ ಹೇಳಿ. ಅದನ್ನೇ ನಾವು ಕಂಪ್ಲೀಟ್ ಆಗಿ ಫಾಲೋನು ಮಾಡ್ಕೊಂಡ್ ಬರ್ತಿದೀವಿ. ಸೊ ತುಂಬಾನೇ ಚೆನ್ನಾಗಿರತ್ತೆ. ನನ್ಗೆ ಹೆಂಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ನನಗ್ ಮಾತ್ರನೇ ಅಲ್ಲ, ಎಲ್ಲಾರು ಅಷ್ಟೇ ಅದನ್ನೇ ಹೇಳ್ತಿರ್ತೀವಿ. ಇಷ್ಟು ಬೇಗ ಆಗೋಯ್ತಾ 6 ಗಂಟೆ, ಇಷ್ಟು ಬೇಗ 7 ಗಂಟೆ ಆಗೋಯ್ತಾ, ಮನೆಗ್ ಹೋಗ್ಬೇಕಾ ಅಂತ ಹೇಳಿ. ಎಷ್ಟೋ ಸತಿ ಒಂದು ಸ್ಲೀಪ್ ಓವರ್ ಮಾಡ್ಬಿಡಣ್ವಾ, ಇಲ್ಲೇ ಇದ್ಬಿಡಣ್ವಾ, ಆ ತರ ಎಲ್ಲೂ ಥಾಟ್ ಬಂದ್ಬಿಡತ್ತೆ ನಮ್ಗೆ. ಬಿಕಾಸ್ ಅಷ್ಟು ನಮ್ಮಂತ ಹೌಸ್ ವೈಫ್ಸ್ಗೆ ಖಂಡಿತ ಈ ತರದ್ದು ಬೇಕು. ಯಾಕಂದ್ರೆ ಪ್ರತಿದಿನ ನಾವು ಗಂಡ ಮಕ್ಕಳು ಮನೆ ಅಂತ ಇದೇ ಜಂಜಾಟದಲ್ಲಿ ಇರ್ತೀವಿ. ಎಲ್ಲೋ ಒಂದ್ಸತಿ ಈ ರೀತಿ ಹೊರ್ಗಡೆ ಹೋದಾಗ, ಎಲ್ಲಾರ್ನು ಮೀಟ್ ಆದಾಗ ಅಪ್ರಿಷಿಯಸ್ ಟೈಮ್ ಏನಿರುತ್ತೆ ನೋಡಿ, ಅದಕ್ಕೆ ನಿಜವಾಗ್ಲೂ ಬೆಲೆನೇ ಕಟ್ಟಕ್ ಆಗೋದೇ ಇಲ್ಲ. ಪ್ಲಸ್ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ, ನಾವು ಒಬ್ರೆ ಕರೆಕ್ಟ್ ಆಗಿರ್ಬೇಕು ಅಂದ್ರೂ ಆಗಲ್ಲ. ಆಪೋಸಿಟ್ ಪರ್ಸನ್ ಏನಿರ್ತಾರೆ ಅವರು ಪರ್ಫೆಕ್ಟ್ ಆಗಿರ್ಬೇಕು. ಮೇ ಬಿ ನಾನು ಎಷ್ಟು ಲಕ್ಕಿ ಅಂತ ಹೇಳಿ ಕೆಲವು ಸತಿ ಅನ್ನಿಸ್ತಾ ಇರತ್ತೆ. ಯಾಕಂದ್ರೆ ನನ್ಗೆ 2 ಫ್ಯಾಮಿಲಿಲಿ ನಿಜವಾಗ್ಲೂ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದ್ದಾರೆ. ಎಲ್ಲಾರು ಅಷ್ಟೇ ಅರ್ಥ ಮಾಡ್ಕೋತಾರೆ. ಯಾವ್ದು ಒಂದು ಈಗೋ ಕ್ಲಾಶಸ್ ಆಗ್ಲಿ, ಇಲ್ಲ ಆಟಿಟ್ಯೂಡ್ಸ್ ಆಗ್ಲಿ, ಆತರ ನಿಜವಾಗ್ಲೂ ಇಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಇದ್ರೂನು ನಾನು ಆದಷ್ಟು ಅವರಿಂದ ದೂರ ಇರಕ್ ಟ್ರೈ ಮಾಡ್ಬಿಡ್ತೀನಿ. ಬೇಡ, ನಮ್ಗ ಅವ್ರು ಸೆಟ್ ಆಗ್ಲಿಲ್ಲ ಅಂದ್ರೆ ಅವ್ರು ಅಲ್ಲೇ ಇರ್ಲಿ, ನಾವ್ ಇಲ್ಲೇ ಇರೋಣ ಅಂತ ಹೇಳಿ. ಯಾಕಂದ್ರೆ ನನ್ನ ಭಾವನೆ ಏನು ಅಂತಂದ್ರೆ, ಲೈಫ್ ತುಂಬಾ ಚಿಕ್ಕದು. ನನಗೆ ನಾನು ಯೋಚನೆ ಮಾಡೋ ರೀತಿ, ಆ ಚಿಕ್ಕದಾಗಿರುವಂತ ಲೈಫ್ ಅಲ್ಲಿ ಎಲ್ಲಾರ ಬಗ್ಗೆ ದ್ವೇಷ ಸಾಧಿಸ್ಕೊಂಡು, ಈಗೋನ ತೋರಿಸ್ಕೊಂಡು, ಆಟಿಟ್ಯೂಡ್ ನ ತೋರಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಖಂಡಿತ ನನ್ಗೆ ಇಷ್ಟ ಇಲ್ಲ. ನನ್ ಒಂದ್ ಮೂಮೆಂಟ್ ಅನ್ನು ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂತಾ ಇರ್ತೀನಿ. ಸೊ ಹೆಂಗೋ ದೇವ್ರ ದಯವಲ್ಲೇ ನನ್ನ ಲೈಫ್ ಹಂಗೆ ಆಗ್ತಾ ಇದೆ. ಬಟ್ ಮಿಡಲ್ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ಬರತ್ತೆ. ನಾನು ಅದನ್ನೆಲ್ಲ ಅಷ್ಟೊಂದು ತಲೆಗೆ ಹಾಕೊಳಕ್ ಹೋಗಲ್ಲ. ಧೈರ್ಯವಾಗಿ ಅದನ್ನ ಫೇಸ್ ಮಾಡ್ಬೇಕು ಅಂತ ಹೇಳಿ ಅನ್ಕೋತಿರ್ತೀನಿ. ಏನೋ ಸ್ಟಾರ್ಟ್ ಮಾಡಿದೆ, ಹೆಂಗೋ ಎಂಡ್ ಆಗ್ತಾ ಇದೆ. ಸರಿ, ಇನ್ನ ಜಾಸ್ತಿ ಮಾತಾಡೋದು ಬೇಡ. ಈಗ ಅಲ್ಲಿಗೆ ಹೋಗ್ತೀನಿ. ಅದೇ ಯಾವಾಗ್ಲೂ ಹೇಳ್ದಂಗೆ ಎಗೇನ್ ಅದನ್ನೇ ಹೇಳ್ತಾ ಇದ್ದೀನಿ, ಸಾಧ್ಯವಾದ್ರೆ ಮಾತ್ರನೇ ನಾನು ವ್ಲಾಗ್ನ ಶೂಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮನೆಗೆ ಬಂದ್ಮೇಲೆ ಆಸ್ ಯೂಶುವಲ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ. ಬೆಳಿಗ್ಗೆನೆ ಟಿಫನ್ ಎಲ್ಲ ಮಾಡಿ ಹಸ್ಬೆಂಡ್ ಆಫೀಸ್ಗೆ ಹೋದ್ರು, ಪಾವನಿನೂ ಕಾಲೇಜ್ಗೆ ಹೋಗಿದ್ಲು. ಇನ್ನು ಕಿಚನ್ ಕ್ಲೀನಿಂಗು ಸ್ವಲ್ಪ ಎಲ್ಲ ಏನಿತ್ತು ಅದು ಹನಿ ಮಾಡ್ಕೋತೀನಿ ಅಂದ್ಲು. ನಾನು ಬಟ್ಟೆ ಏನು ವಾಶ್ಗೆ ಹಾಕಿದ್ನಲ್ವ ಅದನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಮೇಲ್ ಬಂದೆ. ಹಾಗೆ ನನಗೆ ಸ್ವಲ್ಪ ಬಿಸಿಲು ಕಾಯ್ಬೇಕಿತ್ತು. ಸೊ ನಾನು ಲಾಸ್ಟ್ ಟೈಮು ಹೇಳಿದ್ನಲ್ಲ ಬ್ಲಡ್ ಚೆಕಪ್ ಮಾಡಿಸಿದ್ದೆ ಅಂತ ಹೇಳಿ, ನನಗೆ ವಿಟಮಿನ್ B12 ಮತ್ತೆ ವಿಟಮಿನ್ D 2 ಕಡಿಮೆ ಇದೆ ಅಂದ್ಬಿಟ್ಟು
ಹನಿ ಏನ್ ಹೇಳಿದ್ಲು ಸೇಮ್ ಡಾಕ್ಟರು ಸಹ ಅದನ್ನೇ ಹೇಳಿದ್ರು ನನಗೆ. ಹಂಗಾಗಿ ಇವಾಗ ಸ್ವಲ್ಪ 10 ಗಂಟೆ ಆ ಟೈಮಲ್ಲಿ ಮೇಲೆ ಬರ್ತೀನಿ ನಾನು ಟೆರೆಸ್ ಮೇಲೆ. ಸ್ವಲ್ಪ ಬಿಸಿಲು ಅಂದ್ರೆ ವಿಟಮಿನ್ ಡಿಗೆ ಬಿಸಿಲು ಸ್ವಲ್ಪ ಒಳ್ಳೇದಲ್ವಾ ಅಂತ ಹೇಳಿ. ಇನ್ನ B12 ಬಂದು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಹಂಗಾಗಿ ಅದಕ್ಕೆ ನನಗೆ ಇಂಜೆಕ್ಷನ್ಸ್ ಅನ್ನ ಸಜೆಸ್ಟ್ ಮಾಡಿದ್ದಾರೆ ಡಾಕ್ಟರು. ಆಲ್ರೆಡಿ 6 ಇಂಜೆಕ್ಷನ್ ಏನೋ ಹಾಕಿಸ್ಕೊಂಡಿದೀನಿ, ಇನ್ನೊಂದು 4 ಏನೋ ಇದೆ, ಅದನ್ನ ಹಾಕೊಂಡ್ರೆ ಅದು ಕೋರ್ಸ್ ಕಂಪ್ಲೀಟ್ ಆಗತ್ತೆ. ಅದಾದ್ಮೇಲೆ ಸ್ವಲ್ಪ ಫುಡ್ ಅಲ್ಲೇ ಅಂದ್ರೆ B12 ಯಾವ್ಯಾವ ಫುಡ್ ಅಲ್ಲಿ ಇರತ್ತೆ ಅದನ್ನ ನಾನು ಸ್ವಲ್ಪ ಚೆನ್ನಾಗಿ ತಿನ್ಬೇಕು. ಯೂಶಲಿ ನಾನ್ ವೆಜ್ ಅಲ್ಲಿ ಜಾಸ್ತಿ ಇದೆ ಅಂತಾನೆ ಡಾಕ್ಟರು ಹೇಳಿದ್ದಾರೆ. ಮತ್ತೆ ಇವನ್ ಹನಿನೂ ಅದನ್ನೇ ಸಜೆಸ್ಟ್ ಮಾಡಿದಾಳೆ. ಬಟ್ ನಾವು ನಾನ್ ವೆಜ್ ವಾರಕ್ಕೆ ಒಂದೇ ದಿನಾನೇ ತಿನ್ನೋದು, ಮಿಡಲ್ ಅಲ್ಲಿ ಮಾಡೋದು ತುಂಬಾ ಅಪರೂಪ. ಬಟ್ ನೋಡೋಣ, ಇನ್ನು ನಾನ್ ವೆಜ್ ಬಿಟ್ಟು ಬೇರೆ ಬೇರೆ ಏನೇನ್ ಫುಡ್ ಅಲ್ಲಿ ಇದೆ ಅದನ್ನು ಎಲ್ಲ ಇನ್ಮೇಲೆ ಸ್ವಲ್ಪ ನಾನು ಫಾಲೋ ಮಾಡ್ಕೊಬೇಕು. ಯಾಕಂದ್ರೆ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಇರತ್ತೆ ಅಲ್ವಾ, ಸೊ ನಾವೇ ಅದನ್ನ ಸ್ವಲ್ಪ ಕೇರ್ ಮಾಡ್ಕೊಬೇಕಾಗತ್ತೆ. ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟೆ ಡಾಕ್ಟರು ನನ್ಗೆ ಇಂಜೆಕ್ಷನ್ಸ್ ನ ಸಜೆಸ್ಟ್ ಮಾಡಿದ್ರು. ಇವನ್ ಏರ್ ಫಾಲ್ ತುಂಬಾನೇ ಆಗ್ತಾ ಇತ್ತು ನನ್ಗೆ. ಈ ತರ ಏರ್ ಫಾಲ್ ಯಾವಾಗ್ಲೂ ಆಗೇ ಇರ್ಲಿಲ್ಲ. ಸೊ ವಿಟಮಿನ್ B12 ನಿಮ್ಗೆ ಕಡಿಮೆ ಆಗಿದೆ ಅಂದ್ರೆ ತುಂಬಾ ಸುಸ್ತಾಗತ್ತೆ, ಮತ್ತೆ ಹೆವಿ ಏರ್ ಫಾಲ್ ಆಗತ್ತೆ. ಮತ್ತೆ ನಮ್ಗೆ ಈ ಮೆಟ್ಲೆಲ್ಲ ಹತ್ತಿ ಇಳಿವಾಗ ಸ್ವಲ್ಪ ಉಸಿರಾಡಕ್ಕೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಈ ತರ ಎಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಒಂದ್ಸತಿ ಯಾವ್ದಕ್ಕೂ ಬ್ಲಡ್ ಚೆಕಪ್ ಅನ್ನೋದು ಮಾಡಿಸ್ಕೊಳ್ಳಿ. ನಂದು ಒಂದೇ ಸಜೆಷನ್, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ತುಂಬಾ ಹೆಚ್ಚು ಕಮ್ಮಿ ಆಗೋದ್ಮೇಲೆ ನಾವು ಹಾಸ್ಪಿಟಲ್ಗೆ ಹೋಗೋ ಬದಲು ಬಿಫೋರ್ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಹಾಗೆ ಇನ್ನ ವಿಟಮಿನ್ ಡಿಗೂನು ಅಷ್ಟೇ ಕೆಲವೊಂದು ಟ್ಯಾಬ್ಲೆಟ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಜಾಸ್ತಿ ಏನು ಕೊಟ್ಟಿಲ್ಲ, ಜಸ್ಟ್ ವೀಕ್ಲಿ 1 ಮಾತ್ರೆ ನುಂಗೋ ತರ ಸ್ವಲ್ಪ ಅಂದ್ರೆ 10 ಏನೋ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈಗ ನಾನು ಅದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ಫುಡ್ ಅಲ್ಲೇನೆ ಇದನ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ನಾವು ಮನೇಲಿ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ನಾನು ಮತ್ತೆ ಹನಿ ಇಬ್ರು ಡಿ-ಮಾರ್ಟ್ಗೆ ಅಂತ ಹೇಳಿ ಹೊರಟ್ವಿ. ಯಾಕಂದ್ರೆ ಇವಾಗ ನೆಕ್ಸ್ಟ್ ವೀಕ್ ಅಲ್ಲಿ ಹನಿಗೆ ಸೆಕೆಂಡ್ ಸೆಮ್ ಅನ್ನೋದು ಸ್ಟಾರ್ಟ್ ಆಗತ್ತೆ. ಅವಳಿಗೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದ್ಲು. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅಂದ್ರೆ ನಾವು ಅಲ್ಲೇ ಹೋಗಿ ಅವಳಿಗೆ ಏನೇನ್ ಬೇಕೋ ಅಲ್ಲಿ ಶಾಪಿಂಗ್ ಮಾಡಿಸಿದ್ವಿ. ಬಟ್ ಅದು ನಮ್ಗೆ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಅಂದ್ರೆ ಲೇಟ್ ಆಗೋಯ್ತು ತುಂಬಾನೇ. ಹಂಗಾಗಿ ಈ ಸತಿ ಆತರ ಎಲ್ಲ ಆಗೋದು ಬೇಡ, ಎಲ್ಲ ಇಲ್ಲಿಂದಾನೇ ಅವಳಿಗೆ ಏನೇನ್ ಬೇಕೋ ಎಲ್ಲ ನೋಡ್ಕೊಂಡು ತಗೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ. ಮೊನ್ನೆ ಹೆಂಗು ಮೆಟ್ರೋಗ್ ಹೋದಾಗ್ಲೂ ಐಟಮ್ಸ್ ಎಲ್ಲ ತಗೊಂಡಿದೀನಿ. ಬಟ್ ನನ್ಗೆ ಆಗ್ಲಿ ಹನಿಗಾಗ್ಲಿ ಅದು ಮೈಂಡ್ ಅಲ್ಲೇ ಬರ್ಲಿಲ್ಲ. ಇವಳು ಹಾಸ್ಟೆಲ್ಗೆ ಹೋಗ್ತಾಳೆ, ಇವಳಿಗೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಎಕ್ಸ್ಟ್ರಾ ತಗೊಳ್ಳೋಣ ಅನ್ಬಿಟ್ಟು ಮರ್ತಂಗ ಆಗೋಗ್ಬಿಟ್ಟಿತ್ತು ಇಬ್ಬರಿಗೂನು. ಸರಿ ಇರ್ಲಿ ಬಿಡು ಅಂತ ಅನ್ಬಿಟ್ಟು ಎಗೇನ್ ಇಲ್ಲಿಗೆ ಕರ್ಕೊಂಡ್ ಬಂದೆ. ಈ ಸತಿ ನಂದೇನು ಶಾಪಿಂಗ್ ಇರ್ಲಿಲ್ಲ ಮನೆಗೆ, ಎಲ್ಲ ಅವಳದೇನೆ. ಅವಳಿಗೆ ಏನೇನ್ ಬೇಕು ಅಂದ್ರೆ ಇವಾಗ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅವಳ ಬಟ್ಟೆ ಎಲ್ಲ ಅವಳೇ ವಾಶ್ ಮಾಡ್ಕೊಬೇಕಲ್ವಾ. ಹಂಗಾಗಿ ಡಿಟರ್ಜೆಂಟ್ಸ್ ಆಗಿರ್ಬೋದು, ಸೋಪು ಅದೆಲ್ಲಾನು, ಮತ್ತೆ ಅವಳಗದು ಕೆಲವೊಂದು ಪರ್ಸನಲ್ ಥಿಂಗ್ಸ್ ಸ್ಟೇಷನರಿ ಎಲ್ಲ ಬೇಕು ಅಂತ ಅಂದ್ಲು. ನಮ್ ಹನಿ ನಿಜವಾಗ್ಲೂ ಕಾಲೇಜ್ ಅಂದ್ರೆ ಮಾಸ್ಟರ್ಸ್ ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಸ್ಟೇಷನರಿಲಿ ಒಳ್ಳೆ ಹೆಂಗೆ ಅಂದ್ರೆ ಇನ್ನೂ ಈ ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋದಾಗ ತಗೋತಾರೆ ನೋಡಿ, ಆತರ ಎಲ್ಲ ಹುಡುಕ್ತಿರ್ತಾಳೆ. ಅವಳಿಗೆ ಸ್ಟೇಷನರಿ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ನನಗ್ ನಗು ಬರ್ತಾ ಇರತ್ತೆ, ನೀನ್ ಯಾವಾಗ ದೊಡ್ಡವಳಾಗ್ತೀಯ ಅಮ್ಮ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇರ್ತೀನಿ ಅವಳನ್ನ. ಅದೇನೋ ಗೊತ್ತಿಲ್ಲ, ಅವಳಿಗೆ ಸ್ವಲ್ಪ ಈ ಬುಕ್ಸು ಸ್ಟೇಷನರಿ ಐಟಮ್ಸು ಇವೆಲ್ಲ ತುಂಬಾನೇ ಕ್ರೇಜು. ಕೆಲವು ಮಕ್ಕಳೆಲ್ಲ ಒಂಥರ ಬೇರೆ ಬೇರೆ ಆಕ್ಸೆಸರೀಸ್ನ ಇಷ್ಟಪಟ್ರೆ, ಇವಳೇ ಒಂಥರ ಡಿಫ್ರೆಂಟ್. ಅದು ಏನೂ ಮಾಡೋಕ್ಕಾಗಲ್ಲ ಬಿಡಿ, ಎಲ್ಲ ಒಂದೇ ಥರ ಇರಲ್ಲ ಅಲ್ವಾ. ಇಲ್ಲಿ ಇಷ್ಟು ಸ್ಟೇಷನರಿ ತಗೊಂಡ್ಲು ಡಿ-ಮಾರ್ಟ್ ಅಲ್ಲಿ. ಬಟ್ ಅವಳಿಗೆ ಯಾವುದು ಓಕೆ ಆಗ್ಲಿಲ್ವಂತೆ. ಎಗೇನ್ ಮತ್ತೆ ಹೋಗ್ಬಿಟ್ಟು ಬುಕ್ ಸ್ಟೋರಲ್ಲಿ ತಗೋತೀನಮ್ಮ ಅಂತ ಹೇಳ್ತಾ ಇದ್ಲು. ಏನಾದ್ರೂ ಮಾಡ್ಕೊಮ್ಮ ಅಂತ ಅಂದ್ಬಿಟ್ಟು ಅಂದೆ. ಬಟ್ ವೇಸ್ಟ್ ಅಂತೂ ಪಾಪ ಏನೂ ಮಾಡೋದಿಲ್ಲ, ತುಂಬಾ ಎಲ್ಲ ಜೋಪಾನ ಮಾಡಿ ಇಟ್ಕೋತಾಳೆ. ಅಂದ್ರೆ ಅವಳಿಗೆ ಏನಂದ್ರೆ ಸ್ವಲ್ಪ
ಪ್ರತಿಯೊಂದು ಇರಬೇಕು, ಯಾವುದು ಇಲ್ಲ ಅನ್ನೋ ಥರ ಇರಬಾರ್ದು, ಆ ಥರ ಒಂದು ನೋಡ್ಕೊಂತಾಳೆ ಅಷ್ಟೇನೆ ಅವಳು. ಹಾಗೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಹನಿ ಹೋಗ್ತಾಳೆ. ಸೊ ಈಗ ಅವಳು ಹೊರಡೋ ಪ್ರಿಪ್ರೇಷನ್ಸು ಎಲ್ಲ ಅದು ಇದು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಪಾವನಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ಗಾಡಿನ ತಗೊಂಡ್ ಬಂದಿರ್ಲಿಲ್ಲ. ಬಟ್ ಆಮೇಲೆ ನೋಡಿದ್ರೆ ನಾವು ಹೋಗ್ ಬರೋ ಅಷ್ಟೊತ್ತಿಗೆ ಪಾವನಿ ಇನ್ನೂ ಕ್ಲಾಸ್ಗೆ ಹೋಗೇ ಇರ್ಲಿಲ್ಲ. ಅವಳು ಇನ್ನೂ 1 ಅವರ್ ಲೇಟ್ ಅಮ್ಮ ಅಂದ್ಲು. ಆಮೇಲೆ ಅನ್ಕೊಂಡ್ವಿ ಸುಮ್ನೆ ಆಟೋಗೆ ದುಡ್ಡಿಟ್ವಿ, ಆರಾಮಾಗಿ 2 ವೀಲರಲ್ಲೇ ಹೋಗಿ ಬಂದ್ಬಿಡ್ಬೋದಿತ್ತು ಅಂತ ಹೇಳಿ. ಇನ್ನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಫಿಶ್ ತಗೊಂಡ್ ಬಂದಿದ್ರು. ಅಂದ್ರೆ ಅವ್ರ ಆಫೀಸಲ್ಲಿ ಫಿಶ್ ಮಾಡ್ತಾರೆ, ತುಂಬಾ ಅಂದ್ರೆ ಇವರೆಲ್ಲ ಕೊಲೀಗ್ಸ್ ಸೇರಿ ಎಲ್ಲ ಮಾಡಿಸ್ತಾರಂತೆ, ತುಂಬಾ ಚೆನ್ನಾಗಿರತ್ತೆ. ನನ್ಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಯಾವಾಗಾದ್ರೂ ಅಲ್ಲಿ ಅವರು ಮಾಡಿದ್ದಾಗ ಮನೆಗೆ ನನಗೂ ತಗೊಂಡ್ ಬರ್ತಾರೆ. ಅದರಲ್ಲೂ ಇವಾಗ B12 ಬೇರೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಅದು ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ ಮಾಡ್ತಿದ್ದಾರೆ ನನ್ನನ್ನ ಅವರು. ಸೊ ಚೆನ್ನಾಗಿರತ್ತೆ ಆ ಥರ ಎಲ್ಲ ಕೇರ್ ಮಾಡಿದ್ರೆ, ನಮಗೂ ಅದೇ ಅಲ್ವಾ ಬೇಕು. ಹಂಗನ್ಬಿಟ್ಟು ಅವ್ರು ಕೇರ್ ಮಾಡ್ಲಿ ಅಂತ ಹೇಳಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದು ತಪ್ಪಾಗತ್ತೆ. ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗತ್ತೆ ಅಲ್ವಾ. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.